ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ 70ನೇ ವನ್ಯಜೀವಿ ಸಪ್ತಾಹದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು, ಗುಬ್ಬಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ SR ಶ್ರೀನಿವಾಸ್ ಅವರೇ, ಪಾವಗಡ ಕ್ಷೇತ್ರದ ಶಾಸಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ವೆಂಕಟೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರ್ತಕ್ಕಂಥ ರವಿಶಂಕರ್ ಅವರೇ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಕಲ್ಯಾಣ್ರವರೇ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಭು ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಅಶೋಕ್ ಅವರೇ, ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿಜಾ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮ್ಮನ್ನೆಲ್ಲರನ್ನೂ ಕೂಡ ಇಲ್ಲಿಗೆ ಬರಮಾಡಿಕೊಂಡಿರ್ತಕ್ಕಂಥ ಶ್ರೀಮತಿ ಅನುಪಮ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳೇ, ಬಹಳ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರು, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಹುಶಃ ನಮ್ಮನ್ನೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಎಚ್ಚರಿಸುವಂತ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಸುಮಾರು 2018ರಲ್ಲಿ ಒಬ್ಬ ಸ್ವೀಡನ್ನಿನ 15 ವರ್ಷದ ವಿದ್ಯಾರ್ಥಿನಿ ಗ್ರೇಟಾ ಥುನ್ಬರ್ಗ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಯುನೈಟೆಡ್ ನೇಷನ್ಸ್ನ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಿದ್ದಾರೆ. ಆ ಭಾಗವಹಿಸಿದ ಸಂದರ್ಭದಲ್ಲಿ ಅವಳು ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳ ನಾಯಕರುಗಳನ್ನು ಉದ್ದೇಶಿಸಿ ಮಾತನಾಡ್ತಾಳೆ. ಆ ಮಾತನಾಡುವಾಗ ಅವಳು ಆ ಮುಖಂಡರುಗಳಿಗೆ, ಪ್ರಧಾನಮಂತ್ರಿಗಳಿರ್ತಾರೆ, ರಾಷ್ಟ್ರಪತಿಗಳಿರ್ತಾರೆ, ಅನೇಕ ದೇಶದ ಮುಖ್ಯಸ್ಥರುಗಳಿರ್ತಾರೆ, ಅವರಿಗೆ ಬಹಳ ಕಟುವಾಗಿ ಮಾತನಾಡ್ತಾರೆ. ಯು ಹ್ಯಾವ್ ನೋ ರೈಟ್ ಟು ಅಡ್ಮಿನಿಸ್ಟರ್ ದಿ ಸ್ಟೇಟ್ಸ್, ಯು ಆರ್ ಡಿಸ್ಟ್ರಾಯಿಂಗ್ ದಿ ನೇಚರ್, ಯು ಹ್ಯಾವ್ ನೋ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಬಹಳ ಕಟುವಾಗಿ ಮಾತಾಡ್ತಾರೆ. ಒಬ್ಬ 15 ವರ್ಷದ ಶಾಲೆಗೆ ಹೋಗುವಂತ ವಿದ್ಯಾರ್ಥಿನಿ ಆ ಮಾತನ್ನ ಯಾಕೆ ಹಾಡ್ತಾಳೆ ಅಂತ ಹೇಳಿದ್ರೆ, ಪರಿಸರವನ್ನ ರಕ್ಷಣೆ ಮಾಡೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ. ನಮ್ಮ ಪರಿಸರವನ್ನ ರಕ್ಷಣೆ ಮಾಡೋದರಲ್ಲಿ ನೀವೆಲ್ಲರೂ ಕೂಡ ಯಾವುದೇ ಕ್ರಮವನ್ನ ತಗೊಂಡಿಲ್ಲ, ಯಾವ ಕಾನೂನುಗಳನ್ನು ಮಾಡಿಲ್ಲ.
ಅದಕ್ಕಾಗಿ ಇವತ್ತು ಪರಿಸರ ನಾಶ ಆಗ್ತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಅದಕ್ಕಾಗಿ ಮುಂದೆ ನಮಗೆ ಎಂತಹ ಪ್ರಪಂಚವನ್ನ ನೀವು ಬಿಟ್ಟು ಹೋಗ್ತೀರಿ? ನೀವೇನು ಪರ್ಮನೆಂಟ್ ಆಗಿರೋದಿಲ್ಲ. ನಮಗೆ ಎಂತಹ ಸಮಾಜವನ್ನ, ಎಂತಹ ಪ್ರಪಂಚವನ್ನ ಬಿಟ್ಟು ಹೋಗ್ತೀರಿ? ನಾವು ಹೇಗೆ ಬದುಕಬೇಕು ಮುಂದೆ ಅಂತ ಹೇಳಿ ಆ ಪ್ರಪಂಚದ ನಾಯಕರುಗಳಿಗೆ ವಾರ್ನಿಂಗ್ ಕೊಡ್ತಾರೆ. ಸ್ನೇಹಿತರೆ, ನೀವೆಲ್ಲ ನನಗನ್ಸುತ್ತೆ ಬಹಳ ಜನ ಸ್ಟೀವನ್ ಸ್ಪೀಲ್ಬರ್ಗ್ ಅಂತೇಳಿ ಒಬ್ಬ ಹಾಲಿವುಡ್ ಆಕ್ಟರ್ ಒಂದು ಪಿಕ್ಚರ್ ತೆಗಿತಾನೆ 2004ರಲ್ಲಿ, ಜುರಾಸಿಕ್ ಪಾರ್ಕ್ ಅಂತ ಹೇಳಿ ಒಂದು ಪಿಕ್ಚರ್ ತೆಗಿತಾನೆ. ಆ ಪಿಕ್ಚರ್ ನಲ್ಲಿ ಏನ್ ತೋರಿಸ್ತಾರೆ ಅಂತ ಹೇಳಿದ್ರೆ, ಡೈನೋಸಾರ್ಸ್ ಈ ಪ್ರಪಂಚದಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇತ್ತು, ಇವತ್ತು ಆ ಡೈನೋಸಾರ್ಗಳೇ ಎಲ್ಲಿದ್ದಾವೆ? ಝೂನಲ್ಲೂ ಇಲ್ಲ, ಬರೀ ಪಿಕ್ಚರ್ಗಳಲ್ಲಿದ್ದಾವೆ ಅಥವಾ ಯಾವುದೋ ಮ್ಯೂಸಿಯಂ ನಲ್ಲಿ ಅವರ ಅಸ್ಥಿಪಂಜರವನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಾವು ಇಂಥದೇ ಸನ್ನಿವೇಶವನ್ನ ನಾವು ಎದುರಿಸಬೇಕಾಗಬಹುದು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹುಶಃ ಆನೆನೇ ಹೋಗ್ಬಿಟ್ರೆ ಆನೆ ನಾವು ಪಿಕ್ಚರ್ ನಲ್ಲಿ ನೋಡ್ಬೇಕು, ಇಲ್ಲ ಮ್ಯೂಸಿಯಂ ನಲ್ಲಿ ಆ ಸ್ಟಫ್ಡ್ ಆನೆಗಳನ್ನ ನೋಡ್ಬೇಕಾಗ್ತದೆ. ಅದು ಯಾಕೆ ಆಗ್ತಾ ಇದೆ? ಯಾರಿಂದ ಆಗ್ತಾ ಇದೆ? ಇವತ್ತು ಶ್ರೀನಿವಾಸ್ ಹೇಳಿದ್ರು, ಪ್ರಪಂಚದ ಗ್ರೀನ್ ಕವರ್ ಅಂದ್ರೆ ಹಸಿರು ಪದರ ಅಂತ ಹೇಳ್ತೀವಿ ನಾವು. ಆ ಹಸಿರು ಪದರ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದೇ 30%. ಆ 30% ಮಾತ್ರ ಇದೆ. ಈಗ ಭಾರತದಲ್ಲಿ ಅದಕ್ಕಿಂತ ಕಡಿಮೆ ಇದೆ, 21.6%. ಕರ್ನಾಟಕದಲ್ಲಿ ಇನ್ನೂ ಕಮ್ಮಿ ಇದೆ, 21.2%. ತುಮಕೂರಿನಲ್ಲಿ ಇನ್ನೂ ಕಮ್ಮಿ ಇದೆ, 15%. ತಾವು ಯೋಚನೆ ಮಾಡಿ, ಮುಂದಿನ ಜೀವನ ತುಮಕೂರಿನವ್ರಿಗೆ ಹೆಂಗಾಗ್ಬೋದು, ಕರ್ನಾಟಕದವ್ರಿಗೆ ಹೆಂಗಾಗ್ಬೋದು, ಭಾರತದವ್ರಿಗೆ ಹೆಂಗಾಗ್ಬೋದು, ಅಥವಾ ಇಡೀ ವಿಶ್ವದಲ್ಲೇ ಹೇಗಾಗ್ಬೋದು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ ಒಂದು ಕ್ಷಣ. ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ನಿಮಗೆ ಮನುಷ್ಯನ ನಾರ್ಮಲ್ ಟೆಂಪರೇಚರ್ 98.4, 98.4, 98.4 ಟೆಂಪರೇಚರ್ ನಮ್ದೆಲ್ಲ. ಸ್ವಲ್ಪ ಏನಾದ್ರೂ ಜ್ವರ ಬಂತು ಅಂತ ಯಾವಾಗ ಹೇಳ್ತಾರೆ? 98.5 ಆದ್ರೆ ಜ್ವರ ಬಂತು, 6 ಆದ್ರೆ ಜ್ವರ ಬಂತು, 99 ಆದ್ರೆ ಜಾಸ್ತಿ ಜ್ವರ, ಡಾಕ್ಟರ್ ಹತ್ರ ಹೋಗ್ಲೇಬೇಕು. 100 ಆದ್ರೆ 2 ಬೆಡ್ಶೀಟ್ ಹೊತ್ಕೋಬೇಕು, 2 ಸರಿ ಟ್ಯಾಬ್ಲೆಟ್ ತಗೋಬೇಕು. 0.1 or 0.5 ಟೆಂಪರೇಚರ್ ಜಾಸ್ತಿ ಆದ್ರೆ ಮನುಷ್ಯ ನಾರ್ಮಲ್ ಆಗಿ ಇರಕ್ ಸಾಧ್ಯ ಇಲ್ಲ. 1976ರಲ್ಲಿ ನಾಸಾದವರು ಒಂದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅಮೆರಿಕನ್ ಸ್ಪೇಸ್ ಏಜೆನ್ಸಿ ಅವರು ಸ್ಯಾಟಲೈಟ್ ಗಳನ್ನ ಕಳಿಸಿ ಅಥವಾ ಸ್ಪೇಸ್ ಶಟಲ್ ಗಳನ್ನ ಕಳಿಸಿ ಪ್ರಪಂಚದ ಅಟ್ಮಾಸ್ಫಿಯರ್ ಇಂದ ಮೇಲೆ ಇರ್ತಕ್ಕಂಥ ಪದರಗಳ ಟೆಂಪರೇಚರ್ ಗಳನ್ನ ಸ್ಟಡಿ ಮಾಡ್ತಾರೆ. 1 ಡಿಗ್ರಿ ಟೆಂಪರೇಚರ್ ಭೂಮಿ ಇದ್ದು ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ. ಪ್ರಪಂಚದ ಉಷ್ಣಾಂಶ ಟೆಂಪರೇಚರ್ 1 ಡಿಗ್ರಿ ಜಾಸ್ತಿ ಆಗಿದೆ ಅಂತ 1976ರಲ್ಲಿ ಹೇಳ್ತಾರೆ ನಾಸಾದವರು. ನಿಮಗೆ ಇಲ್ಲಿ 0.1% 1 ಡಿಗ್ರಿ ಜ್ವರ ಜಾಸ್ತಿ ಆದ್ರೆ ಮನುಷ್ಯ ಇಡೀ ಭೂಮಂಡಲವನ್ನೇ ಆಳ್ತಾ ಇರ್ತಕ್ಕಂಥ ಮನುಷ್ಯ 0.1 ಡಿಗ್ರಿ ಅಳ್ಳಾಡೋಗ್ಬಿಡ್ತಾನೆ.
ಏನಂತೆ ಜ್ವರ ಬಂದು ಮಲ್ಕೊಂಡ್ಬಿಡ್ತೀಯ ನೀನು. ಆದ್ರೆ ಪ್ರಪಂಚದಲ್ಲಿ 1 ಡಿಗ್ರಿ ಜಾಸ್ತಿ ಆಗಿದೆ ಅಂದ್ರೆ ಎಷ್ಟು ಜೀವಾಣುಗಳು ಸತ್ತಿರ್ಬೋದು ಅಥವಾ ಸಾಯ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ. ಇದು ಯಾವುದರಿಂದ ಆಗ್ತಾ ಇದೆ? ಯಾಕೀಗ ಆಗ್ತಾ ಇದೆ? ನಾವು ಅರಣ್ಯ ಪ್ರದೇಶವನ್ನ ನಾಶ ಮಾಡ್ತಾ ಇದ್ದೀವಿ, ನಾವು ಹಸಿರು ಪದರವನ್ನ ನಾಶ ಮಾಡ್ತಾ ಇದ್ದೀವಿ, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ, ಭೂಮಿ ಅಟ್ಮಾಸ್ಫಿಯರ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಜೀವಾಣುಗಳು ಸಾಯ್ತಾ ಇದ್ದಾವೆ. ನಾವು ಶಾಲೆಯಲ್ಲಿ ನಮಗೆ ಥಿಯರಿ ಆಫ್ ಎವಲ್ಯೂಷನ್ ಅನ್ನ ಹೇಳ್ಕೊಡ್ತಾ ಇದ್ವಿ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ತಿಂದು ಬದುಕತ್ತೆ. ಒಂದು ಸಣ್ಣ ಹುಳ ಕೂಡ ಅದು ಬೇರೆ ಪ್ರಾಣಿಗೆ ಆಹಾರ ಆಗ್ತದೆ. ಇದು ಪ್ರಕೃತಿಯ ನಿಯಮ. ಇದು ಡಾರ್ವಿನ್ಸ್ ಥಿಯರಿ, ಪ್ರಕೃತಿಯ ನಿಯಮ ಇದು. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಇದು ಹೆಚ್ಚು ಕಡಿಮೆ ಆದ್ರೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಇವತ್ತು ಏನು ನಮ್ಮ ಅರಣ್ಯ ಇಲಾಖೆಯವರು, ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದನ್ನ ಅರ್ಥ ಮಾಡಿಕೊಂಡೇ ಇವತ್ತು ನಾವು ನಮ್ಮ ಕರ್ನಾಟಕದಲ್ಲಿ ಫಾರೆಸ್ಟ್ ಕವರ್ ಜಾಸ್ತಿ ಮಾಡಬೇಕು, ಹಸಿರು ಪದರ ಜಾಸ್ತಿ ಆಗ್ಲೇಬೇಕು ಅಂತೇಳಿ ಅರಣ್ಯ ಇಲಾಖೆಗೆ ಹೆಚ್ಚು ಪ್ರೋತ್ಸಾಹವನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ. ನಾವು ಹೆಚ್ಚೆಚ್ಚು ಗಿಡಗಳನ್ನ ನೆಡಬೇಕು ಅಂತೇಳಿ ನಾವು ಅರಣ್ಯ ಇಲಾಖೆಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೇವೆ. ಇವತ್ತು ತುಮಕೂರಿನಲ್ಲಿ ಕೇವಲ 15% ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ನಾಚಿಕೆ ಆಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಶ್ರೀನಿವಾಸ್ ಅವರು ಹೇಳಿದಾಗೆ ನಮ್ಮ ಜಿಲ್ಲಾ ಪಂಚಾಯತಿ ಕೆಡಿಪಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ 32 ಲಕ್ಷ ಸಸಿ ನೆಡ್ತೀವಿ ಸರಿ ಅಂತಾರೆ. 32 ಲಕ್ಷ ಸಸಿ 1 ವರ್ಷಕ್ಕೆ ನೆಟ್ರೆ 10 ವರ್ಷಕ್ಕೆ ಎಷ್ಟಾಗ್ಬೋದ್ರಿ? ಮ್ಯಾಥಮೆಟಿಕ್ಸ್ ಗಣಿತ ಎಲ್ಲ ಮರ್ತೋಗ್ಬಿಡಿದ್ಯಾ? ಹೇಳಿಯಪ್ಪ. 32 ಲಕ್ಷ 10 ವರ್ಷಕ್ಕೆ ಎಷ್ಟಾಯ್ತು? 3,20,00,000 ಆಯ್ತು. ಆ 3 ಕೋಟಿ ಸಸಿ ಎಲ್ಲಿದ್ದಾವೆ? ನಾನು ಜಿಲ್ಲಾ ಪಂಚಾಯಿತಿಗೆ ನಾನು ಶಾಸಕನಾಗಿ ಬಂದಿದ್ದು 89ರಲ್ಲಿ. 89ರಿಂದ ಇದೇ ಡೇಟಾ ಹೇಳ್ತಾರೆ. ಸರ್ ನಾವು 30 ಲಕ್ಷ ನೆಟ್ಟಿದ್ದೀವಿ ಈ ವರ್ಷ, ನಾವು 20 ಲಕ್ಷ ನೆಟ್ಟಿದ್ದೀವಿ, 50 ಲಕ್ಷ ತನಕ ಬಂದಿದ್ದಾರೆ ಈಗ. ಆದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ಬರೀ ಗಿಡ ನೆಡೋದು ಅಷ್ಟೇ ಅಲ್ಲ, ಇವುಗಳನ್ನ ಸಾಕ್ಬೇಕು, ದೊಡ್ಡವ್ರನ್ನ ಮಾಡಬೇಕು, ಅವನು ಉಳ್ಕೋಬೇಕು, ಅವು ನಮಗೆಲ್ಲರಿಗೂ ಕೂಡ ಅನುಕೂಲವನ್ನ ಮಾಡ್ತಕ್ಕಂಥದ್ದೆಲ್ಲ ಆಗ್ಬೇಕು. ಆ ಕಾರಣಕ್ಕೆ ಇವತ್ತು ನಾವು ಒಂದು ಹಸಿರನ್ನ ರಕ್ಷಣೆ ಮಾಡುವಂಥದ್ದು, 2 ಜೀವಾಣುಗಳನ್ನ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಆಗ್ಬೇಕು. ನಾನು ಹೇಳಿದಾಗೆ ಇವತ್ತು ಆ ಟೆಂಪರೇಚರ್ ಜಾಸ್ತಿ ಆದ್ರೆ ನಿಮಗೆ ಯಾರಿಗೆ ಉಪಯುಕ್ತ ಆಗ್ತಕ್ಕಂಥ ಆ ಜೀವಾಣುಗಳು ಜೀವರಾಶಿಗಳು ಸತ್ತೋಗ್ತವೆ, ಅದರಿಂದ ತೊಂದರೆ ನಮಗೆ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ ಎನ್ನುವಂಥದ್ದು. ನಾನು ಬಹಳ ಸಂತೋಷ ಏನಂದ್ರೆ ತಾವೆಲ್ಲ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಬಂದಿದ್ದೀವಿ. ಅವರ ಭವಿಷ್ಯ ಇದೆ ಇದರಲ್ಲಿ. ದೇ ಹ್ಯಾವ್ ಎ ಫ್ಯೂಚರ್. ದ ಫ್ಯೂಚರ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ಅಂಡ್ ಸ್ಟ್ರಾಂಗ್. ಫ್ಯೂಚರ್ ಹ್ಯಾಸ್ ಟು ಬಿ ಗುಡ್. ನಾವು ಬಹಳ ವಿಚಾರಗಳನ್ನ ನಾವು ಮಾತನಾಡ್ತೇವೆ. ಸೈಂಟಿಸ್ಟ್ ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಸ್ಪೇಸ್ಗೆ ಹೋಗಿದ್ದೇವೆ, ಚಂದ್ರಯಾನಿಗೆ ಹೋಗಿದ್ದೇವೆ, ಅಲ್ಲಿ ಲೋವರ್ ಲ್ಯಾಂಡ್ ಮಾಡಿದ್ದೇವೆ. ಆದ್ರೆ ನಮ್ಮ ಪರಿಸರವನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಕ್ಕಾಗ್ಲಿಲ್ಲ. ಅದಕ್ಕಾಗಿ ಇವತ್ತು ನಾನು ನಮ್ಮ ಅರಣ್ಯ ಇಲಾಖೆಯವರಿಗೆ ಸಲಹೆ ಕೊಡೋದಿಷ್ಟೇ, ನೀವು ಸಸಿಗಳನ್ನ ನೀವು ಎಷ್ಟು ಲಕ್ಷ ನೆಡ್ತೀರಾ ನನಗೆ ಗೊತ್ತಿಲ್ಲ. ಮುಂದೆ 5 ವರ್ಷದಲ್ಲಿ ನಾವು ಕನಿಷ್ಠ 20%ಗಾದ್ರೂ ಬರದೇ ಹೋದ್ರೆ ತುಮಕೂರು ಜಿಲ್ಲೆ ಈಗಾಗಲೇ ಒಂದು ಭಾಗ
ನಾವು ಒಣಗೋಗಿದ್ದೇವೆ. ಪಾವಗಡದ ಇವರು ನಮ್ಮ ವೆಂಕಟೇಶ್ ಅವರು, ಅವರಲ್ಲಿ ಮಳೆ ಆಗೋದಿಲ್ಲ, ಕಡಲೆ ಗಿಡ ಬಿಟ್ರೆ ಬೇರೆ ಏನು ಬೆಳೆಯೋದಿಲ್ಲ. ನಾವು ಇವತ್ತು ಅಲ್ಲಿ ಸೋಲಾರ್ ತಗೊಂಡೋಗಿ ಸೋಲಾರ್ ಪಾರ್ಕ್, ವಿಶ್ವದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಹಾಕಿದ್ದೇವೆ ಪಾವಗಡದಲ್ಲಿ. ಆ ಜನಕ್ಕೆ ಕುಡಿಯೋದಕ್ಕೆ ನೀರು ಕೂಡ ಇಲ್ಲ. 1800 2000 ಅಡಿ ನೀರು ಬೋರ್ವೆಲ್ ಹಾಕಿದ್ರೆ ಅದು ಕೂಡ ಉಪ್ಪು ನೀರು ಬರುತ್ತೆ. ಅದೇ ರೀತಿ ಮಧುಗಿರಿಯಲ್ಲಿದೆ, ಅದೇ ರೀತಿ ಶಿರಾದಲ್ಲಿದೆ, ಅದೇ ರೀತಿ ಅರ್ಧ ಕೊರಟಗೆರೆ ಭಾಗದಲ್ಲಿದೆ. ಅಂದ್ರೆ ಅರ್ಥ ಅಲ್ಲಿ ನಾವು ಪರಿಸರವನ್ನ ನಾಶ ಮಾಡಿದ್ವಿ, ಫಾರೆಸ್ಟ್ ನ ನಾಶ ಮಾಡಿದ್ವಿ, ಮಳೆ ಬರೋದಿಲ್ಲ, ರೈನ್ ಶಾಡೋ ಏರಿಯಾ ಅಂತ ಕರೀತಾರೆ ಅದನ್ನು. ಇವತ್ತು ಆ ಮಳೆ ಬರೆದಿರೋ ಕಾರಣಕ್ಕಾಗಿ, ಸರಿಯಾದ ನಾರ್ಮಲ್ ರೈನ್ ಆಗದೆ ಇರೋ ಕಾರಣಕ್ಕಾಗಿ ಇವತ್ತು ಅಲ್ಲಿ ಯಾವ ಮರ ಗಿಡ ಬೆಳೆಯೋದಿಲ್ಲ. ಹಾಗಾಗಿ ಇವತ್ತು ತುಮಕೂರು ಆಗ್ಲೇ ಅರ್ಧ ತುಮಕೂರು ಒಣಗೋಗಿದೆ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದನ್ನ ಏನಾದರೂ ರಿವರ್ಸ್ ಮಾಡದೆ ಹೋದ್ರೆ, ಕನಿಷ್ಠ 20% ನಾವು ತೆಗೆದುಕೊಂಡು ಹೋಗದೆ ಇದ್ರೆ ನಮಗೆ ಮುಂದೆ ಬಹಳ ಕಷ್ಟದ ದಿನಗಳು ಕಾದಿದ್ದಾವೆ ಅನ್ನುವಂಥ ಮಾತನ್ನ, ಎಚ್ಚರಿಕೆ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆದ್ರಿಂದ ತಾವೆಲ್ಲರೂ ಕೂಡ ಏನು ಭಾಗವಹಿಸಿದ್ದೀರಿ, ಕನಿಷ್ಠ ನಾನು ನನ್ನ ಜೀವನದಲ್ಲಿ ಒಂದು 5 ಗಿಡ ಬೆಳೆಸ್ತೀನಿ ಅಂತೇಳಿ ನೀವು ಸಂಕಲ್ಪ ಮಾಡಿ ಹೋಗಿ. ಇಲ್ಲಿಂದ ಹೋಗುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿನಿ ನಾನು 5 ಗಿಡ ಬೆಳೆಸ್ತೀನಿ, ನಾನು ಹೇಗೆ ಬೆಳಿತೀನಿ, ನನ್ನ ಜೊತೆ ಆ ಗಿಡ ಕೂಡ ಮರ ಆಗುತ್ತೆ, ಹಣ್ಣು ಬಿಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿ ಹೋಗ್ಬೇಕು. ನೀವೆಲ್ಲೋ ಡಿಗ್ರಿ ಮಾಡಿದಾಗ ವಾಪಸ್ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲಿ ಆ ದೊಡ್ಡ ಮರ ಆಗಿರ್ಬೇಕು, ಅದು ಹಣ್ಣು ಬಿಡ್ತಾ ಇರ್ಬೇಕು. ಹಣ್ಣು ಗಿಣಿಗಳು ತಿಂತಾವ, ನೀವು ತಿಂತೀರಾ ಗೊತ್ತಿಲ್ಲ, ಆದ್ರೆ ಆ ಮರ ನಿಮ್ಮ ಹಾಗೆ ಅದು ಕೂಡ ದೊಡ್ಡದಾಗಿರ್ಬೇಕು ಅನ್ನುವಂತ ಸಂಕಲ್ಪವನ್ನ ತಾವು ಮಾಡಿದ್ರೆ ನಮಗೆ ಈ ಪರಿಸರಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಬರೀ ನಾವು 70ನೇ ವನ್ಯಜೀವಿ ಸಪ್ತಾಹ ಮಾಡಿದ್ರೆ ಆಗೋದಿಲ್ಲ. ಇದನ್ನ ನಾವು ಗ್ರಾಸ್ ರೂಟ್ ಲೆವೆಲ್, ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಗಿಡಗಳನ್ನು ನೆಡ್ತಕ್ಕಂಥದ್ದು ಇರ್ಬೋದು, ರೈತರನ್ನ ಉತ್ತೇಜನ ಮಾಡಿ ಅವರ ಜಮೀನುಗಳಲ್ಲಿ ಗಿಡಗಳನ್ನು ಹಾಕ್ತಕ್ಕಂಥದ್ದು, ಯಾವುದಾದ್ರೂ ಗಿಡ ಆಗಿರ್ಲಿ, ಇಂಥದೇ ಗಿಡ ಹಾಕ್ಬೇಕು ಅಂತೇನಿಲ್ಲ, ಅದು ನಿಮಗೆ ಆಕ್ಸಿಜನ್ ಕೊಡ್ತಕ್ಕಂಥ ಯಾವ ಗಿಡ ಆದ್ರೂ ಪರವಾಗಿಲ್ಲ, ಅದನ್ನ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ತುಮಕೂರಿನ ಅರಣ್ಯ ಇಲಾಖೆ, ಪ್ರಾದೇಶಿಕ ಅರಣ್ಯ ವಿಭಾಗ ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ರು. ನನಗೆ ಬಹಳ ಆಶ್ಚರ್ಯ ಆಯ್ತು. 33 ಸ್ಪೀಸೀಸ್ ಹಾವುಗಳು ನಮ್ಮ ಜಿಲ್ಲೆನಲ್ಲಿದೆ, 33 ಸ್ಪೀಸೀಸ್. ಅದನ್ನು ನೋಡಿದ್ರೆ ಹೌದಾ ಇದು ನಮ್ಮೂರಲ್ಲಿ ಇದೆಯಾ ಇದು ಹಾವು ಅಂತ ಅನ್ನಂಗಾಗುತ್ತೆ. ಅದೇ ರೀತಿ ಚಿಟ್ಟೆಗಳು, ಅದೇ ರೀತಿ ಹಕ್ಕಿಗಳು, ಇವೆಲ್ಲ ನೋಡಿದ್ರೆ ಆ ಪಿಕ್ಚರ್ಸ್ ಅನ್ನ ನೋಡಿದ್ರೆ ಅದನ್ನ ಉಳಿಸ್ಕೋಬೇಕು ನಾವು. ಆ ಹಕ್ಕಿಗಳನ್ನ, ಆ ಚಿಟ್ಟೆಗಳನ್ನ, ಆ ಹಾವುಗಳನ್ನ ನಾವು ಉಳಿಸಿದ್ದೇ ಆದ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಈಗ ನಾವು ಅಲ್ಲಿ ಪಿಕ್ಚರ್ನಲ್ಲಿ ನೋಡ್ಕೊಂಡು ಬಂದ್ವಲ್ಲ, ನಾಳೆ ದಿವಸ ಬರೀ ಪಿಕ್ಚರ್ಗೆ ಸೀಮಿತ ಆಗೋದು ಬೇಡ. ಅದಕ್ಕಾಗಿ ನಾವು ಅರಣ್ಯ ಇಲಾಖೆಯವರು ಮತ್ತು ನಾವೆಲ್ಲರೂ ಸಹ ಪ್ರತಿಯೊಬ್ಬನೂ ಸೇರ್ಬೇಕು. ಬರೀ ಅರಣ್ಯ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಸಹಕರಿಸಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.